हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಅರ್ಜುನ ಒಬ್ಬ ಬ್ರಾಹ್ಮಣನ ಹಸುಗಳನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಧರ್ಮರಾಜ ಮತ್ತು ದ್ರೌಪದಿ ದೇವಿಯರು ಒಟ್ಟಿಗೆ ಇರುವಂತಹ ಕೋಣೆಗೆ ಪ್ರವೇಶ ಮಾಡಬೇಕಾಯಿತು. ಆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ 1 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಿದ. ಆ ಸಂದರ್ಭದಲ್ಲಿ ಉಲೂಪಿಯಲ್ಲಿ ಇರಾವಾನ್ ಎನ್ನುವಂತ ಮಗನನ್ನ ಪಡೆದ. 1 ವರ್ಷ ಕಳೆದ ಮೇಲೆ ಚಿತ್ರಾಂಗದೆಯನ್ನ ಮದುವೆಯಾದ. ಅದಾದ ಮೇಲೆ ತಾನು ಸುಭದ್ರೆಯನ್ನ ವಿವಾಹವಾಗಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ದ್ವಾರಕೆಯ ಹತ್ತಿರ ಇರುವಂತಹ ರೈವತ ಪರ್ವತಕ್ಕೆ ಬಂದ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಅಲ್ಲಿಗೆ ಹೋಗಿ ನನ್ನ ತಂಗಿಯನ್ನ ಅವಶ್ಯವಾಗಿ ನಿನಗೆ ಮದುವೆ ಮಾಡೇ ಕೊಡ್ತೇನೆ ಎಂಬುದಾಗಿ ಮಾತನ್ನು ಕೊಟ್ಟಿದ್ದ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 170ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸರ್ವಜ್ಞಂ ತಂ ಅಲ್ಲ ಸಾರಿ ದೃಷ್ಟ್ವಾ ಗಿರವು 170ನೇ ಶ್ಲೋಕ. ರೌಹಿಣೇಯೋ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತಃ ಪ್ರಣಮ್ಯ. ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠಃ ಅಸೀತಿ ಚಕ್ರೇ ಬಲಾಯ. ಪದಚ್ಛೇದ. ದೃಷ್ಟ್ವಾ ಗಿರೌ ರೌಹಿಣೇಯಃ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತಃ ಪ್ರಣಮ್ಯ ಚಕ್ರೇ ಪೂಜಾಂ ಫಲ್ಗುನಃ ಅಪಿ ಪ್ರಣಾಮಂ ಗುಣಜ್ಯೇಷ್ಠಃ ಅಸಿ ಇತಿ ಚಕ್ರೇ ಬಲಾಯ. ಕೃಷ್ಣ ಬಂದು ಹೇಳಿ ಆಯಿತು. ಅದಾದ ಮೇಲೆ ಬಲರಾಮ ಬಂದ. ಬಲರಾಮ ಬರಬೇಕಾದ್ರೆ ಒಬ್ಬನೇ ಬರಲಿಲ್ಲ. ರೌಹಿಣೇಯ ಜ್ಞಾತಿಯುಕ್ತ. ರೌಹಿಣೇಯ ಅಂದ್ರೆ ಬಲರಾಮ ಜ್ಞಾತಿಯುಕ್ತ. ಜ್ಞಾತಿಗಳು ಅಂದ್ರೆ ಸಂಬಂಧಿಗಳು ಅಂತ. ತನ್ನ ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ಯತೀಂದ್ರ ವೇಷಂ, ಯತಿಶ್ರೇಷ್ಠರ ವೇಷದಲ್ಲಿ ಇದ್ದಂತಹ ಆ ಒಂದು ಪಾರ್ಥನಿಗೆ ನಮಸ್ಕಾರಾದಿಗಳನ್ನ ಮಾಡಿದ. ಪಾರ್ಥಂ ದೃಷ್ಟ್ವಾ ಪೂಜಾಂ ಚಕ್ರ, ಯತಿಗಳಿಗೆ ಮಾಡಬೇಕಾದಂತಹ ಆ ಗೌರವ ಆದರ ನಮಸ್ಕಾರಾದಿಗಳನ್ನು ಸಲ್ಲಿಸಿದ. ಆ ಸಂದರ್ಭದಲ್ಲಿ ಫಲ್ಗುನ ಅಂದ್ರೆ ಅರ್ಜುನ ಏನ್ ಮಾಡಿದ, ಬಲರಾಮನಿಗೆ ನಮಸ್ಕಾರ ಮಾಡಿಬಿಟ್ಟ ಅಂತೆ. ವಾಸ್ತವಿಕವಾಗಿ ಅರ್ಜುನ ಯತಿ, ಯತಿ ವೇಷ ಇದೆ, ಜಗತ್ತಿನ ದೃಷ್ಟಿಯಿಂದ ಒಬ್ಬ ಯತಿ. ಆದ್ರೂ ಕೂಡ ಅವನಿಗೆ ನಮಸ್ಕಾರ ಮಾಡಿದ ಬಲರಾಮನಿಗೆ. ಯಾಕೆ ನಮಸ್ಕಾರ ಮಾಡಿದ ಅಂತಂದ್ರೆ,
ಗುಣಜ್ಯೇಷ್ಠ ಅಸೀತಿ ಬಲಾಯ ಪ್ರಣಾಮಂ ಚಕ್ರೇ. ನಾನು ಆಶ್ರಮ ಜ್ಯೇಷ್ಠ ಇರಬಹುದು, ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಶ್ರೇಷ್ಠ, ಎಲ್ಲ ಆಶ್ರಮದವರು ಕೂಡ ಈತಿಗೆ ನಮಸ್ಕಾರ ಮಾಡಬೇಕು ಅಂತ ನಿಯಮ. ನಾನು ಆಶ್ರಮ ಜ್ಯೇಷ್ಠ ಇರಬಹುದು, ಆದರೆ ನೀನೇನಾಗಿದ್ದೀಯ ಬಲರಾಮ ಗುಣಜ್ಯೇಷ್ಠ, ನೀನು ಉತ್ತಮ ಗುಣಶಾಲಿ, ಹಾಗಾಗಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ನಮಸ್ಕಾರ ಮಾಡಿಬಿಟ್ಟ ಅಂತೆ. ಯಾಕೆ ನಮಸ್ಕಾರ ಮಾಡಿದ ಅಂತಂದ್ರೆ, ಅರ್ಜುನ ಇಲ್ಲಿ ನಿಜವಾದಂತಹ ಸನ್ಯಾಸಿ ಅಲ್ಲ, ಸನ್ಯಾಸಿ ವೇಷ ಹಾಕಿಕೊಂಡು ಬಂದಿದ್ದಾನೆ. ಹಾಗಾಗಿ ಅರ್ಜುನನಿಗಿಂತ ಲೋಕದ ದೃಷ್ಟಿಯಲ್ಲಿ ವಯಸ್ಸಿನಲ್ಲಿ ಬಲರಾಮ ಹಿರಿಯ, ಸ್ವರೂಪದಲ್ಲಿಯೂ ಕೂಡ ಹಿರಿಯ. ಯಾಕೆಂದ್ರೆ ಸ್ವರೂಪತಃ ಅರ್ಜುನ ದೇವೇಂದ್ರ, ಬಲರಾಮ ದೇವರು ಆದಿಶೇಷ. ಹಾಗಾಗಿ ಸ್ವರೂಪದಲ್ಲಿಯೂ ಹಿರಿಯ, ಗುಣಗಳಲ್ಲಿಯೂ ಹಿರಿಯ, ವಯಸ್ಸಿನಲ್ಲಿಯೂ ಹಿರಿಯ. ಹಾಗಾಗಿ ಅರ್ಜುನ ಇತಿಯಾಗಿದ್ದರೂ ಕೂಡ ಅವನಿಗೆ ನಮಸ್ಕಾರವನ್ನು ಮಾಡಿದ. ಇದನ್ನು ಮಾಡಿದಾಗ ಆ ಬಲರಾಮನಿಗೆ ಸ್ವಲ್ಪ ಅಹಂ ಬಂತು. ಓ, ಸನ್ಯಾಸಿ ನನಗೆ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ ಅಂತ ಒಂದು ರೀತಿಯ ಅಹಂ, ಜೊತೆಗೆ ಅವನ ಮೇಲೆ ಅತಿಯಾದಂತಹ ವಿಶ್ವಾಸ. ಓ, ಭಾರಿ ಒಳ್ಳೆಯವನು ಈ ಯತಿ, ಯಾರು ಸನ್ಯಾಸಿಗಳು ನಮಸ್ಕಾರ ಮಾಡ್ತಾರೆ ಗೃಹಸ್ಥರಿಗೆ, ಈ ಯತಿ ನೋಡಿದರೆ ನನಗೆ, ಅದರಲ್ಲೂ ಕೂಡ ಕ್ಷತ್ರಿಯನಿಗೆ ನಮಸ್ಕಾರ ಮಾಡಿದ್ದಾನೆ, ಇವನು ಭಾರಿ ಒಳ್ಳೆಯವನು, ಹಾಗೆ ಹೀಗೆ ಅಂತ ಅವನ ಮೇಲೆ ಒಂದು ರೀತಿಯಂತಹ ಕಟಾಕ್ಷ ಬಿತ್ತು. ಬಲರಾಮನಿಗೆ ಆ ಸನ್ಯಾಸಿ ವೇಷದಲ್ಲಿ ಇದ್ದಂತಹ ಅರ್ಜುನನ ಮೇಲೆ ಒಂದು ಒಲವು ಜಾಸ್ತಿ ಆಯಿತು. ಮುಂದೆ ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೆ ವರ್ಷಕಾಲೇ ನಿವಾಸಂ. ಸತ್ಕಾರ ಪೂರ್ವಂ ಕಾರಯೇತ್ಯಾಹ ಕೃಷ್ಣಂ ನೈವೇತ್ಯೂಚೆ. ಕೇಶವೋ ದೋಷವಾದಿ. ಪದಚ್ಛೇದ. ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೆ ವರ್ಷಕಾಲೇ ನಿವಾಸಂ ಸತ್ಕಾರ ಪೂರ್ವಂ ಕಾರಯ ಇತಿ ಆಹ ಕೃಷ್ಣಂ ನ ಏವ ಇತಿ ಊಚೆ ಕೇಶವಃ ದೋಷವಾದಿ. ಹಿಂದೆ ಹೇಳಿದಂತೆ ಬಲರಾಮನಿಗೆ ಅವನ ಮೇಲೆ ಭಾರಿ ಒಲವು ಬಂದ್ಬಿಡ್ತು. ನೋಡ್ತಾನೆ, ಈ ಸನ್ಯಾಸಿ ಸರ್ವಜ್ಞ, ಒಳ್ಳೆ ಜ್ಞಾನ ಇದೆ, ಮತ್ತು ಒಳ್ಳೆ ಚತುರ ವಾಗ್ಮಿನಂ, ಇಂತಹ ಇವರನ್ನು ನೋಡಿ ಬಂದಿದ್ದು ಕೇವಲ ದರ್ಶನ ಮಾಡ್ಲಿಕ್ಕೆ ಅಂತ. ಬಲರಾಮ ಬಂದಿದ್ದು ಒಬ್ಬ ಇತಿ ಬಂದಿದ್ದಾರೆ ಅಂತ ದರ್ಶನ ಮಾಡ್ಲಿಕ್ಕೆ ಅಂತ ಬಂದ. ಆದರೆ ಅವರ ವರ್ಚಸ್ಸು, ಅವನ ಜ್ಞಾನ, ಅವನ ಉತ್ತಮ ಮಾತುಗಾರಿಕೆಯನ್ನು ಕಂಡು ಮತ್ತು ನಮಸ್ಕಾರ ಮಾಡಿಬಿಟ್ಟ. ಇದನ್ನು ಕಂಡು ಮರಳಾದಂತಹ ಬಲರಾಮ ಏನ್ ಮಾಡ್ತಾನೆ, ನೀವು ನಿಮ್ಮ ಈ ವರ್ಷದ ಚಾತುರ್ಮಾಸ್ಯವನ್ನ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟ. ಅದು ಕೂಡ ಇಲ್ಲಿ ಕನ್ಯಾಗಾರೇ, ಕನ್ಯಾಗಾರದಲ್ಲಿ, ಕನ್ಯರಿರುವಂತಹ ಸ್ಥಳದಲ್ಲಿ ವರ್ಷಕಾಲೇ ನಿವಾಸಂ. ವರ್ಷಕಾಲ, ವರ್ಷ ಅಂದ್ರೆ ಮಳೆ, ಮಳೆಗಾಲ ಅರ್ಥಾತ್ ಚಾತುರ್ಮಾಸ್ಯ. ನಮಗೆಲ್ಲ ಗೊತ್ತೇ ಇರುವಂತೆ ಚಾತುರ್ಮಾಸ್ಯವನ್ನ ಯತಿಗಳು ಮಾಡುವುದೇನೆ ಮಳೆಗಾಲ. ಆ ಸಂದರ್ಭದಲ್ಲಿ ತಾವು ನಡೆದುಕೊಂಡು ಹೋಗುವುದರಿಂದಾಗಿ ಭೂಮಿಯಲ್ಲಿರುವಂತಹ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೆ ತೊಂದರೆಯಾಗಬಾರದು ಅಂತ. ಹೀಗೆ ಅಷ್ಟಕ್ಕಾಗಿದು 4 ತಿಂಗಳು ಮೊದಲಿದ್ದದ್ದು, ಆಮೇಲೆ ಕಾಲಕ್ರಮೇಣ ವ್ಯತ್ಯಾಸವಾಗಿ 2 ತಿಂಗಳಿಗೆ ಬಂದಿದೆ. ಇಲ್ಲಿ ಬಲರಾಮ ಹೇಳ್ತಾ ಇದ್ದಾನೆ, ವರ್ಷಕಾಲೇ ನಿವಾಸಂ, ವರ್ಷ ಕಾಲ, ಮಳೆಗಾಲದ
4 ತಿಂಗಳು ಚಾತುರ್ಮಾಸ್ಯ ಕಾಲ ನೀವೇನ್ ಮಾಡ್ಬೇಕು, ನಮ್ಮ ಕನ್ಯಾಗಾರದಲ್ಲಿ ವಾಸ ಮಾಡಬೇಕು ಅಂತ ಅವ್ರಿಗೆ ತಿಳಿಸಿ ಕೃಷ್ಣನಿಗೊಂದು ಮಾತನ್ನು ಹೇಳಿದ. ಕೃಷ್ಣ ಈ ಎಲ್ಲ ವ್ಯವಸ್ಥೆಯನ್ನ ನೀನೇ ನೋಡ್ಕೊಳ್ಬೇಕು ಅಂತ. ಕನ್ಯಾಗಾರೇ ನಿವಾಸಂ ಸತ್ಕಾರ ಪೂರ್ವಂ. ಸೊನ್ನೆ ಬೇನೋ ಬಂದ್ರು ವಾಸ ಮಾಡಿಬಿಟ್ರು ತಮ್ಮ ಪಾಡಿ ತಾವಿದ್ರು ಅಂತ ಆಗ್ಬಾರ್ದು. ನೀನು ಅವರಿಗೆ ವಿಶೇಷವಾದಂತಹ ಸತ್ಕಾರ ಪೂರ್ವಕವಾಗಿ ಅವರನ್ನ ನೋಡ್ಕೊಳ್ಬೇಕು. ಸತ್ಕಾರ ಪೂರ್ವಂ ಕಾರಯ ನಿವಾಸಂ ಕಾರಯ, ಅವರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ನೀನು ಮಾಡಬೇಕು ಎಂಬುದಾಗಿ ಬಲರಾಮ ತನ್ನ ತಮ್ಮನಾದಂತಹ ಕೃಷ್ಣನಿಗೆ ಹೇಳಿದ. ಇಷ್ಟು ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೈವ, ಅದು ಸಾಧ್ಯ ಇಲ್ಲ, ಅದು ಬೇಡ. ಯಾಕೆ? ಕೇಶವ ದೋಷವಾದಿ. ಒಂದು ವೇಳೆ ಈ ಸನ್ಯಾಸಿಯನ್ನ ನಮ್ಮ ಮನೆಯ ಕನ್ಯಾಗಾರದಲ್ಲಿ ಚಾತುರ್ಮಾಸ್ಯಕ್ಕಿಂತ ಇಟ್ಟುಕೊಂಡ್ರೆ ತಪ್ಪಾಗತ್ತೆ, ಅದರಿಂದ ತಪ್ಪಾಗುತ್ತೆ ಅಂತ ಹೇಳ್ತಾನೆ. ಏನು ತಪ್ಪುಗಳು ಅಂತ ಮುಂದೆ ತಿಳಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಬಲರಾಮ ದೇವರು ಚಾತುರ್ಮಾಸ್ಯಕ್ಕೆ ಕೂಡ್ಸೋಣ ಅಂತ ಹೇಳಿದ್ರೆ ಇದೆಲ್ಲದರ ಸೂತ್ರಧಾರನಾದಂತಹ ಕೃಷ್ಣ ಹೇಳ್ತಾನೆ ಕೂಡ್ಸೋದು ಬೇಡ ಅಂತ. ಯಾಕೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಯುವ ಬಲಿ ದರ್ಶನೀಯೋತಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರ ವಾಸಂ. ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೆ ನಾಸ್ಮಿನ್ ಶಂಕಾ ಇತ್ಯೇವ ಲೋಕಾಧಿನಾಥಂ. ಪದಚ್ಛೇದ. ಯುವ ಬಲಿ ದರ್ಶನೀಯ ಅತಿವಾಗ್ಮಿ ನ ಅಯಂ ಯೋಗ್ಯ ಕನ್ಯಕಾಗಾರ ವಾಸಂ ಇತಿ ಉಕ್ತವಂತಂ ರಾಮಃ ಆಹ ಆಪ್ತ ವಿದ್ಯೆ ನ ಅಸ್ಮಿನ್ ಶಂಕಾ ಇತಿ ಏವ ಲೋಕಾಧಿನಾಥಂ. ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ, ಈ ಸನ್ಯಾಸಿ ಈ ಸ್ವಾಮಿಗಳು ಯುವ, ಒಳ್ಳೆ ಯುವಕ ಸ್ವಾಮಿಗಳು. ಅಷ್ಟೇ ಬಲಿ, ಇವರ ತೋಳುಗಳನ್ನು ನೋಡಿದರೆ ಮಹಾಪರಾಕ್ರಮಿ ಅಂತ ಅನಿಸ್ತಾ ಇದೆ. ಮತ್ತೆ ದರ್ಶನೀಯ, ನೋಡ್ಲಿಕ್ಕೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ, ಮತ್ತೆ ಮತ್ತೆ ನೋಡಬೇಕೆನಿಸುವಂತಹ ರೂಪ ದರ್ಶನೀಯ. ಮತ್ತೆ ಅತಿ ವಾಗ್ಮಿ, ಒಳ್ಳೆ ಮಾತುಗಾರಿಕೆ ಇದೆ. ಹಾಗಾಗಿ ಈ ಸ್ವಾಮಿಗಳನ್ನ ಕನ್ಯಕಾಗಾರ ವಾಸಂ ನ ಯೋಗ್ಯ, ಇವರನ್ನ ಚಾತುರ್ಮಾಸ್ಯಕ್ಕೆ ಕೂಡ್ಸೋಣ, ಚಾತುರ್ಮಾಸ್ಯಕ್ಕೆ ಬೇಡ ಅಂತಿಲ್ಲ, ಆದರೆ ಕನ್ಯಾಗಾರದಲ್ಲಿ ಇರಿಸುವುದು ಸೂಕ್ತ ಅಲ್ಲ. ಈ 4ರಲ್ಲಿ ಒಂದು ಇದ್ದರೇನೆ ಯುವತಿಯರು ಜಾರುವಂತಹ ಪ್ರಸಂಗ ಇರುತ್ತೆ. ತಾರುಣ್ಯ ಇದ್ರೆ ಸಹಜ ಜಾರ್ತಾರೆ, ಇನ್ನು ಬಲಿಷ್ಠ, ಇನ್ನು ಮಾತುಗಾರಿಕೆ ಮತ್ತು ನೋಡ್ಲಿಕ್ಕೆ ಸುಂದರ, ಈ 4ರಲ್ಲಿ ಒಂದೊಂದಿದ್ರೇನೆ ಅದು ಅಪಾಯಕ್ಕೆ ಕಾರಣ ಆಗುತ್ತೆ. ಅಂತಹದರಲ್ಲಿ ಈ ಸ್ವಾಮಿಗಳಲ್ಲಿ 4 ಅಂಶಗಳಿದ್ದಾವೆ. ಹಾಗಾಗಿ ಇವರನ್ನ ಕನ್ಯಕಾಗಾರದ ಬಳಿ ಇರಿಸೋದು ಸರಿಯಲ್ಲ ಎಂಬುದಾಗಿ ಕೃಷ್ಣ ಇವನಿಗೆ ಬಲರಾಮ ದೇವರಿಗೆ ಈ ಮಾತನ್ನು ಹೇಳಿದರು. ಇಷ್ಟು ಹೇಳಿದಾಗ ಬಲರಾಮ ದೇವರು ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ. ಯಾಕೆ ಅಂತಂದ್ರೆ
ಎಂಥವರಿವರು ಬಂದಂತಹ ಸ್ವಾಮಿಗಳು? ಎಂಥವರು? ಆಪ್ತ ವಿದ್ಯೆ, ಅನೇಕ ರೀತಿಯಾದಂತಹ ತತ್ವವಿದ್ಯೆಗಳನ್ನ ಅಧ್ಯಯನ ಮಾಡಿ ಜ್ಞಾನಿಗಳು. ಇಂತಹ ದೊಡ್ಡ ಜ್ಞಾನಿಗಳು, ಆ ಜ್ಞಾನಿಗಳ ಹತ್ತಿರ ನೀನು ಈ ರೀತಿಯಾದಂತಹ ಶಂಕೆಯನ್ನ ಮಾಡೋದು ಸರಿಯಲ್ಲ. ನ ಅಸ್ಮಿನ್ ಶಂಕಾ ಎಂಬುದಾಗಿ ಲೋಕಾಧಿನಾಥಂ, ಜಗತ್ತಿಗೆ ಒಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮನೇ ಈ ರೀತಿಯಾದಂತಹ ಮಾತನ್ನು ಹೇಳಿದ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಬಲರಾಮ ಚಾತುರ್ಮಾಸ್ಯವನ್ನ ಕನ್ಯಗಾಗಾರದ ಬಳಿ ಮಾಡೋಣ ಅಂತ ಹೇಳಿದಾಗ, ವ್ಯವಸ್ಥೆ ಮಾಡೋಣ ಅಂತ ಹೇಳಿದಾಗ, ಪರಮಾತ್ಮ ಹೇಳ್ತಾನೆ, ಈ ಸ್ವಾಮಿಗಳು ಒಳ್ಳೆ ಬಲಿಷ್ಠರಾಗಿದ್ದಾರೆ, ತಾರುಣ್ಯ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಒಳ್ಳೆ ಮಾತುಗಾರಿಕೆ ಇದೆ, ಹಾಗಾಗಿ ಇವರನ್ನ ಕನ್ಯೆಯರ ಬಳಿ ಇಳಿಸೋದು ಸೂಕ್ತ ಅಲ್ಲ ಅಂತ ಹೇಳಿದಾಗ ಬಲರಾಮ ದೇವರು ಹೇಳ್ತಾರೆ, ಚೇಚೆ, ಈ ರೀತಿಯಾಗಿ ಮಾಡೋದು ಸರ್ವಥಾ ತಪ್ಪು, ಚಿಂತನೆ ಮಾಡೋದು ತಪ್ಪು. ನೋಡ್ಲಿಕ್ಕೆ ಇವರು ನೋಡಿದರೆ ಗೊತ್ತಾಗ್ತಾ ಇದೆ ಉತ್ತಮ ಜ್ಞಾನಿಗಳು, ಆಪ್ತ ವಿದ್ಯ, ಹಾಗಾಗಿ ಈ ರೀತಿಯಾದಂತ ಸಂದೇಹ ಮಾಡೋದು ಸರಿಯಲ್ಲ, ಇವರನ್ನ ಅವಶ್ಯವಾಗಿ ಅಲ್ಲಿಯೇನೆ ಚಾತುರ್ಮಾಸ್ಯಕ್ಕೆ ಕೂಡಿಸೋಣ ಅಂತ ಬಲರಾಮ ದೇವರು ತಮ್ಮ ನಿರ್ಧಾರವನ್ನ ಗಟ್ಟಿ ಮಾಡ್ತಾ ಇದ್ದಾರೆ. ಮುಂದೆ ನಾಸ್ಮನ್ಮತೆ ರೋಚತೆ ತ್ವನ್ಮತಂ ತು ಸರ್ವೇಷಾಂ ನಃ ಪೂಜ್ಯಮೇವಾಸ್ತು ತೇನ. ಇತ್ಯುಕ್ತ್ವಾ ತಂ ಕೇಶವಃ ಸೋದರಾಯೈ ಶುಶ್ರೂಷಸ್ವೇತ್ಯಾಹ ಸಂತಂ ಯತೀಂದ್ರಂ. ಪದಚ್ಛೇದ. ನ ಅಸ್ಮನ್ಮತೆ ರೋಚತೆ ತ್ವನ್ಮತಂ ತು ಸರ್ವೇಷಾಂ ನಃ ಪೂಜ್ಯಂ ಏವ ಅಸ್ತು ತೇನ ಇತಿ ಉಕ್ತ್ವಾ ತಂ ಕೇಶವಃ ಸೋದರಾಯೈ ಶುಶ್ರೂಷಸ್ವ ಇತಿ ಆಹ ಸಂತಂ ಯತೀಂದ್ರಂ. ಹೀಗೆ ಕೃಷ್ಣನ ಅಭಿಪ್ರಾಯ ಮತ್ತು ಬಲರಾಮ ದೇವರ ಅಭಿಪ್ರಾಯ ಬೇರೆ ಬೇರೆ ಆಯ್ತು. ಆವಾಗ ಕೃಷ್ಣ ಹೇಳ್ತಾನೆ, ನೋಡು ಬಲರಾಮ, ಅಸ್ಮನ್ಮತೆ ನರೋಚತೆ, ನನ್ನ ಅಭಿಪ್ರಾಯ ಇಷ್ಟೇ, ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಸರಿ ಅಲ್ಲ ಇದು ನಿರ್ಧಾರ ಅಂತ. ಆದರೆ ನೀನ್ ಎಂಥವನು? ನಹ ಸರ್ವೇಷಾಂ ಪೂಜ್ಯ, ನೀನು ನಮಗೆಲ್ಲರಿಗೂ ಕೂಡ ಪೂಜ್ಯನಾದಂಥವನು, ಹಾಗಾಗಿ ನಿನ್ನ ನಿರ್ಧಾರವು ಕೂಡ ನಮಗೆ ಪೂಜ್ಯವಾದದ್ದು. ನನ್ನ ಅಭಿಪ್ರಾಯ, ನನ್ನ ನಿರ್ಧಾರ ಬೇಡ ಅಂತ. ಆದರೆ ನೀನು ನಮಗೆಲ್ಲರಿಗೂ ಕೂಡ ಹಿರಿಯ, ಹಾಗಾಗಿ ನಿನ್ನ ಅಭಿಪ್ರಾಯ ನಮಗೆ ಅತ್ಯಂತ ಯೋಗ್ಯವಾದದ್ದು, ಸ್ವೀಕಾರಾರ್ಹವಾದದ್ದು. ಹಾಗಾಗಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗಲಿ ಅಂತ. ಅಂದ್ರೆ ಪರಮಾತ್ಮನ ಉದ್ದೇಶ ಅಂದ್ರೆ ನಾಳೆ ಇದು ನನ್ನ ಮೇಲೆ ಬರಬಾರ್ದು ಅಂತ. ನಾಳೆ ಕೃಷ್ಣ ಇಲ್ಲೇನೋ ಸರಿಯಾಗಿ ನೋಡ್ಲಿಲ್ಲ, ವಿಚಾರ ಮಾಡ್ಲಿಲ್ಲ, ನಾನು ಹೇಳಿದೆ ಅಂತ ಹೂ ಅಂದ್ ಬಿಟ್ಟ ಅಂತ ಕೃಷ್ಣ ಮೇಲೆ ಬರಬಾರ್ದಲ್ಲ. ಹಾಗಾಗಿ ಕೃಷ್ಣ ಇಲ್ಲಿ ವಿರೋಧವನ್ನು ಮಾಡ್ತಾನೆ. ಆದ್ರೆ ಬಲರಾಮ ದೇವರು ನಿರ್ಧಾರ ಮಾಡಿ ಆಗ್ಬಿಟ್ಟಿತ್ತು, ನಾನು ಅವಶ್ಯವಾಗಿ ಚಾತುರ್ಮಾಸ್ಯ ಕೂಡಿಸ್ತೇನೆ ಅಂತ. ಹಾಗಾಗಿ ಪರಮಾತ್ಮ ವಿರೋಧವನ್ನು ಮಾಡಿದ. ಮತ್ತೆ ಆಯ್ತು, ನೀನ್ ಹೇಗೆ ಹೇಳ್ತಿ ಹಾಗೆ ಅಂತಂದ. ಹೀಗೆ ಪರಮಾತ್ಮ ಈ ರೀತಿಯಾದಂತ ಒಂದು ಚಾಣಾಕ್ಷತನದ ಚಿಂತನೆಗಳನ್ನ, ವಿಚಾರಗಳನ್ನ ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಸರಿ ಹಾಗೆ ಆಗ್ಲಿ ಅಂತ ಹೇಳಿದ.
ಇಷ್ಟಾದ ಮೇಲೆ ಕೇಶವ ಶ್ರೀಕೃಷ್ಣ ಪರಮಾತ್ಮ ತನ್ನ ಸೋದರಾಯೈ ಸೋದರಿಯಾದಂತಹ ಸುಭದ್ರೆ ಹೇಳ್ತಾ ಇದ್ದಾನೆ, ಯತೀಂದ್ರಂ ಸಂತಂ ಶುಶ್ರೂಷಸ್ವ, ಈ ಯತಿಶ್ರೇಷ್ಠರಾದಂತಹ ಈ ವ್ಯಕ್ತಿಯನ್ನ ಇನ್ನು ವಿಶೇಷವಾಗಿ ಶುಶ್ರೂಷಸ್ವ ಸೇವೆ ಮಾಡು ಎಂಬುದಾಗಿ ಆ ಒಂದು ಅರ್ಜುನನ ಸೋಲಿಸಿ ಹೇಳ್ತಾ ಇದ್ದಾನೆ. ಉತ್ತಮವಾದಂತಹ ಸ್ವಾಮಿಗಳು ಇವರು ವಿಶೇಷವಾದಂತಹ ಸೇವೆಯನ್ನು ಮಾಡು ಎಂಬುದಾಗಿ ತಿಳಿಸಿದ. ಮುಂದೆ ನಿತ್ಯಾಪ್ರಮತ್ತ ಸಾಧು ಸಂತೋಷಯೇತಿ ಪ್ರೋಕ್ತ ತಥಾ ಸಾಕರೋತ್ ಸೋಪಿ ತತ್ರ. ಚಕ್ರೇ ಮಾಸಾನ್ ವಾರ್ಷಿಕಾನ್ ಸತ್ಕತಾಭಿಃ ವಾಸಂ ವಾಕ್ಯಂ ಶ್ರದ್ಧದಾನೋ ಹರೇಸ್ತತ್. ಪದಚ್ಛೇದ ನಿತ್ಯಾಪ್ರಮತ್ತ ಸಾಧು ಸಂತೋಷಯ ಇತಿ ಪ್ರೋಕ್ತ ತಥಾ ಸ ಅಕರೋತ್ ಸಹ ಅಪಿ ತತ್ರ ಚಕ್ರೇ ಮಾಸಾನ್ ವಾರ್ಷಿಕಾನ್ ಸತ್ಕಥಾಭಿಃ ವಾಸಂ ವಾಕ್ಯಂ ಶ್ರದ್ಧದಾನಃ ಹರೇಃ ತತ್. ಹೇಳ್ತಾ ಇದ್ದಾನೆ, ನಿತ್ಯ ಅಪ್ರಮತ್ತ, ನೋಡು ಎಚ್ಚರ, ಪ್ರತಿನಿತ್ಯವೂ ಕೂಡ ಇವರನ್ನ ಸಾಧು ಸಂತೋಷ, ಚೆನ್ನಾಗಿ ಸಂತೋಷಪಡಿಸು. ಅಪ್ರಮತ್ತ, ಮೈ ಮರಿಬೇಡ. ಯತಿಗಳು ಅವರ ಮೇಲಿನ ಗೌರವ ಆಧಾರಗಳಿಂದಾಗಿ ವಿಶೇಷವಾಗಿ ಅವರ ಸೇವೆಯನ್ನು ಮಾಡ್ತಾ ಅವರಿಗೆ ವಿಶೇಷವಾದ ಸಂತೋಷವನ್ನು ಉಂಟು ಮಾಡು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಪ್ರೋಕ್ತ ಸುಭದ್ರೆಗೆ ಹೇಳಿದ. ಸಾ ತಥಾ ಅಕರೋತ್, ಅವಳು ಕೂಡ ಹಾಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಅರ್ಜುನನ ಸೇವೆಯನ್ನ ಮಾಡ್ತಾ ಇದ್ದ, ಸನ್ಯಾಸಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಈ ಕಡೆ ಕೃಷ್ಣ ಮಾತು ಕೊಟ್ಟಿದ್ದ, ಯಾರಿಗೆ? ಅರ್ಜುನನಿಗೆ, ನಾನು ಅವಶ್ಯವಾಗಿ ನನ್ನ ತಂಗಿಯನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಹೀಗೆ ಪರಮಾತ್ಮನ ವಾಕ್ಯವನ್ನ ಶ್ರದ್ಧದಾನ ನಂಬಿಕೊಂಡಂತಹ ಅರ್ಜುನ ಅವನು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದ 4 ತಿಂಗಳುಗಳ ಕಾಲ. ಆ ಸಂದರ್ಭದಲ್ಲಿ ಸತ್ಕಥಾಭಿಹಿ, ಸುಮ್ಮನೆ 4 ತಿಂಗಳು ಅಲ್ಲೇ ಇದ್ಬಳ್ಳಿಲ್ಲ ಅವನು, ಅವನೇ ಸನ್ಯಾಸಿಯಾಗಿದ್ದಾನೆ. ಹಾಗಾಗಿ ಸತ್ಕಥಾಭಿಹಿ, ಪ್ರತಿನಿತ್ಯವೂ ಕೂಡ ಉತ್ತಮವಾದಂತಹ ಕಥೆಗಳನ್ನ, ಪುರಾಣಗಳ ಚಿಂತನೆಯನ್ನ ಮಾಡ್ತಾ ಅವನೇ ಮಾಡಿದ. ಆ ಒಂದು ವಾರ್ಷಿಕಾನ್ ಮಾಸಾನ್, ವಾರ್ಷಿಕ ಅಂದ್ರೆ ವರ್ಷ ಅಂತ ಅಲ್ಲ, ಅಂದ್ರೆ ಇಯರ್ ಅಂತ ಅರ್ಥ ಅಲ್ಲ, ವರ್ಷಾಕಾಲದ ತಿಂಗಳುಗಳು, ಅರ್ಥಾತ್ ವರ್ಷ ಋತು, ಮಳೆ ಬರುವಂತಹ ತಿಂಗಳುಗಳು, 4 ತಿಂಗಳುಗಳ ಕಾಲ ಅಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಆಚರಿಸಿದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕೃಷ್ಣನ ಮಾತಿನಂತೆ, ಬಲರಾಮನ ಮಾತಿನಂತೆ ಸುಭದ್ರಾದೇವಿಯರು ವಿಶೇಷವಾದಂತಹ ಭಕ್ತಿಯಿಂದಾಗಿ, ಶ್ರದ್ಧೆಯಿಂದಾಗಿ ಆ ಸನ್ಯಾಸಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಸಂಯಾಚಿತಃ ಫಲ್ಗುನೇನ ಆಹವಾಕ್ಯಂ
यद्वासुदेवः तन्न जानाति कश्चित्। ऋते पित्रोः विपृथोः सात्यकेर्व सुभद्रां ते प्रददानीति सत्यम्। पदच्छेद सम्याचितः फल्गुनेन आह वाक्यं यत् वासुदेवः तत् न जानाति कश्चित्। ऋते पित्रोः विप्रथोः सात्यकेः वा सुभद्रां ते प्रददानि इति सत्यಂ। ಹಿಂದೆ ನಾವು ನೋಡಿದಂತೆ ಅರ್ಜುನ ಕೃಷ್ಣ ಪರಮಾತ್ಮನ ಹತ್ತಿರ ಈ ಒಂದು ವಿಚಾರವನ್ನು ಪ್ರಸ್ತಾವ ಮಾಡಿದಾಗ, ಸುಭದ್ರ ಪರಿಣಯದ ವಿಸ್ತಾರವನ್ನು ಪ್ರಸಂಗ ಮಾಡಿದಾಗ, ಆವಾಗ ಪರಮಾತ್ಮ ನಾನು ಅವಶ್ಯವಾಗಿ ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ವಾಕ್ಯಂ ಮಾತು ಕೊಟ್ಟಿದ್ದ, ಪ್ರತಿಜ್ಞೆಯನ್ನ ಮಾಡಿದ್ದ. ಹೀಗೆ ಕೃಷ್ಣ ಮಾಡಿದಂತಹ ಈ ಪ್ರತಿಜ್ಞೆಯನ್ನ, ಕೃಷ್ಣ ಕೊಟ್ಟಂತಹ ಈ ಮಾತನ್ನ ಯಾರ್ಯಾರಿಗೆ ಗೊತ್ತಿತ್ತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಪಿತ್ರೋಹೋ ತಂದೆ ತಾಯಿಗಳಿಗೆ, ಅರ್ಥಾತ್ ವಸುದೇವ ದೇವಕಿಯರಿಗೆ, ಮತ್ತು ವಿಪೃಥೋಹೋ ವಿಪೃಥು ಅಂತ ಅವನೊಬ್ಬ ಕೃಷ್ಣನ ಶಿಷ್ಯ, ಮುಂದೆ ವಿಚಾರ ಬರುತ್ತೆ. ವಿಪೃಥು ಎನ್ನುವಂತಹ ಯಾದವ ಮತ್ತು ಸಾತ್ಯಕಿ ಪರಾಕ್ರಮಿಯಾದಂತಹ ಸಾತ್ಯಕಿ. ಹೀಗೆ ವಸುದೇವ ದೇವಕಿಯರು, ವಿಪೃಥು ಮತ್ತು ಸಾತ್ಯಕಿ, ಇಷ್ಟು ಜನರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಸುಭದ್ರಾಂ ತೇ ಪ್ರದದಾನೀತಿ ಸತ್ಯಂ, ಸತ್ಯವಾಗಿಯೂ ಕೂಡ ನಾನು ನನಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಪರಮಾತ್ಮೆಯನ್ನು ಮಾತನ್ನು ಕೊಟ್ಟಿದ್ನಲ್ಲ ಸುಭದ್ರಾದೇವಿಗೆ, ಈ ವಿಚಾರ ವಸುದೇವ ದೇವಕಿಯರಿಗೆ, ವಿಪೃಥುವಿಗೆ ಮತ್ತು ಸಾತ್ಯಕಿಗೆ ಗೊತ್ತಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಅಸ್ತ್ರೇ ಶಸ್ತ್ರೇ ಸರ್ವ ವಿದ್ಯಾಸು ಚೈವ ಶಿಷ್ಯ. ತತ್ವವಿದ್ಯಾಸು ಅಂತ ಇದೆ ಪಾಠ, ತತ್ವವಿದ್ಯಾಸು ಚೈವ ಅಂತ ಇದೆ. ಅದೇ ಪಾಠಾಂತರ ಇರುತ್ತೆ. ಯಾವ್ದು ಕರೆಕ್ಟ್? ಅದೇ ಪಾಠಾಂತರ ಅಂತಂದ್ರೆ ಅದೇ ಗೊತ್ತಾಯ್ತು. ಕೆಲವೊಂದು ಮ್ಯಾನ್ಸ್ಕ್ರಿಪ್ಟ್ ಗಳಲ್ಲಿ ಆ ರೀತಿ ಇರುತ್ತೆ, ಕೆಲವೊಂದು ಮ್ಯಾನ್ಸ್ಕ್ರಿಪ್ಟ್ ಗಳಲ್ಲಿ ಈ ರೀತಿ ಇರುತ್ತೆ. ಅಂದ್ರೆ ಅದು ಬೇರೆ ಬೇರೆ. ಈಗ ವ್ಯಾಖ್ಯಾನ ಒಂದ್ 2 ಜನ ರಚನೆ ಮಾಡಿರ್ತಾರೆ, ಅದರಲ್ಲಿ ಒಂದ್ 3 ಜನ ಸರ್ವವಿದ್ಯಾಸು ಅಂತ ಹೇಳ್ತಾರೆ, ಇನ್ನು ಕೆಲವರು ತತ್ವವಿದ್ಯಾಸು ಅಂತ ಹೇಳಿರ್ತಾರೆ. ಪಾಠಾಂತರ. ಸರ್ವವಿದ್ಯಾಸು ಚೈವ ಅಥವಾ ತತ್ವವಿದ್ಯಾಸು ಚೈವ ಶಿಷ್ಯಃ ಶೈನೇಯಃ ವಾಸುದೇವೇಂದ್ರ ಸೂನ್ವೋಃ. ತಸ್ಮಾತ್ ಅಸ್ಮೈ ಕಥಯಾಮಾಸ ಕೃಷ್ಣಃ
ಸ್ವಶಿಷ್ಯತ್ವಾತ್ ವಿಪೃಥೋಶ್ಚಾಪಿ ಸರ್ವಂ. ಪದಚ್ಛೇದ. ಅಸ್ತ್ರೇ ಶಸ್ತ್ರೇ ಸರ್ವವಿದ್ಯಾಸು ಅಥವಾ ತತ್ವವಿದ್ಯಾಸು ಚ ಏವ ಶಿಷ್ಯಃ ಶೈನೇಯಃ ವಾಸುದೇವೇಂದ್ರ ಸೂನ್ವೋಃ ತಸ್ಮಾತ್ ಅಸ್ಮೈ ಕಥಯಾಮಾಸ ಕೃಷ್ಣಃ ಸ್ವಶಿಷ್ಯತ್ವಾತ್ ವಿಪೃಥೋಃ ಚ ಅಪಿ ಸರ್ವಂ. ಈ ಸಾತ್ಯಕಿ ಮತ್ತು ವಿಪೃಥುವಿಗೆ ಯಾಕೆ ಗೊತ್ತಾಯಿತು ವಿಚಾರ ಅಂತಂದ್ರೆ, ಈ ಯಾರು ಶೈನೇಯ ಅಂದ್ರೆ ಸಾತ್ಯಕಿ, ಸತ್ಯಕನ ಮಗನಾದಂತ ಸಾತ್ಯಕಿ ಅವನೇನಾಗಿದ್ದ, ಅಸ್ತ್ರೇ ಶಸ್ತ್ರೆ ಅಸ್ತ್ರವಿದ್ಯೆ ಮತ್ತು ಶಸ್ತ್ರವಿದ್ಯೆ ಮತ್ತು ತತ್ವವಿದ್ಯೆ ಅರ್ಥಾತ್ ಜ್ಞಾನ ಈ ಎಲ್ಲದರಲ್ಲೂ ಕೂಡ ಏನಾಗಿದ್ದ ಇವನು ಆ ವಾಸುದೇವ ಇಂದ್ರಸೂನ್ವೋಹೋ ಶಿಷ್ಯ. ಈ ಸಾತ್ಯಕಿ ಅರ್ಜುನನ ಶಿಷ್ಯನೂ ಆಗಿದ್ದ, ಕೃಷ್ಣನ ಶಿಷ್ಯನೂ ಆಗಿದ್ದ. ಇಂದ್ರ ಸೂನು ಅಂದ್ರೆ ಅರ್ಜುನ. ಹೀಗೆ ಇಬ್ಬರಲ್ಲೂ ಕೂಡ ವಿದ್ಯಾಧ್ಯಯನವನ್ನು ಮಾಡಿದಂತಹ ಅವರಿಬ್ಬರ ಪ್ರೀತಿ ಪಾತ್ರನಾದಂತಹ ಶಿಷ್ಯ ಅದು ಸಾತ್ಯಕಿ. ಹಾಗಾಗಿ ಪರಮಾತ್ಮ ಅವನಿಗೆ ಹೇಳಿದ, ತಸ್ಮಾತ್ ಅಸ್ಮೈ ಕಥಯಾಮಾಸ. ಅಂದ್ರೆ ಇಲ್ಲಿ ಮದುವೆ ಮಾಡಿಸ್ತಿರೋದು ಯಾರು? ಕೃಷ್ಣ. ಮದುವೆ ಆಗ್ತಾ ಇರೋದು ಅರ್ಜುನ. ಇಬ್ಬರು ಅವನಿಗೆ ಗುರುಗಳು, ಹಾಗಾಗಿ ಅವನಿಗೆ ಹೇಳಿದ ಅಂತ. ಅದಾದ ಮೇಲೆ ವಿಪ್ರಥು ಅಂತ ಅವನೊಬ್ಬ ಯಾದವ. ಅವನಿಗೆ ಯಾಕೆ ಹೇಳಿದ ಅಂತಂದ್ರೆ, ಅವನು ಕೂಡ ಕೃಷ್ಣನ ಶಿಷ್ಯ. ಕೃಷ್ಣ ಸ್ವಶಿಷ್ಯತ್ವಾತ್ ವಿಪ್ರತೋಹೋ ಸರ್ವಂ ಕಥಯಾಮಾಸ. ತನ್ನ ಶಿಷ್ಯನಾಗಿದ್ದಾದ್ರಿಂದಾಗಿ ಅವರಿಬ್ಬರಿಗೆ ಹೇಳಿದ ಅಂತ. ಹೀಗೆ ಸಾತ್ಯಕಿಗೆ ಮತ್ತು ವಿಪೃಥುವಿಗೆ ಈ ವಿಚಾರ ಗೊತ್ತಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಚಾತುರ್ಮಾಸ್ಯದ ಸಂದರ್ಭ ಹೇಗೆ ನಡೆಯಿತು, ಕೃಷ್ಣ ಮತ್ತು ಸುಭದ್ರೆ ಮತ್ತು ಅರ್ಜುನರ ವಿವಾಹ ಎಂಬುದು ಯಾವ ರೀತಿ ಆಯಿತು ಅಂತ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.